ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನ್ ನಿಮ್ ಕ್ಲಿನಿಕಲ್ ಡೈಟಿಷಿಯನ್ ರೇಖಾ. ಅನೇಕ ಜನ ಕೇಳ್ತಾ ಇರ್ತೀರಿ, ಸೋಕ್ಡ್ ಆಲ್ಮಂಡ್ಸ್ ಅಂದ್ರೆ ನೆನ್ಸಿರುವಂತಹ ಬಾದಾಮ್ಗಳು ತಿನ್ನೋದು ಒಳ್ಳೇದಾ ಅಥವಾ ಡ್ರೈ ಇರುವಂತಹ ಬಾದಾಮ್ ತಿನ್ಬೇಕಾ ಅಂತ ಹೇಳಿ. ಬಾದಾಮ್ ಅಷ್ಟೇ ಅಲ್ಲ, ಬೇರೆ ನಟ್ಸ್, ಸೀಡ್ಸ್, ಕಾಳುಗಳನ್ನ ನೀವು ಸೋಕ್ ಮಾಡಿ ತಿಂದಾಗ ನಿಮ್ಗೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಗಳು ಸಿಗ್ತಾವ್. ಯಾಕಂತಂದ್ರೆ ಈ ಬೀಜಗಳನ್ನ ನೀವು ನೀರಲ್ಲಿ ನೆನೆಸಿದಾಗ ಆಕ್ಟಿವ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಫೈಟಿಕ್ ಆಸಿಡ್ಸ್ ಮತ್ತೆ ಟೆನ್ನಿನ್ಸ್ ಇನ್ನಿತರ ಟಾಕ್ಸಿಕ್ ಸಬ್ಸ್ಟೆನ್ಸ್ ಗಳು ನೀರೊಳಗೆ ಫ್ಲಶ್ ಔಟ್ ಆಗಿ ಇದ್ರ ಬಯೋ ಅವೈಲಬಿಲಿಟಿ ಅಂದ್ರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಆಗೋದ್ರಿಂದ ನಾವ್ ಈ ಸೋಕ್ಡ್ ಅಂದ್ರೆ ನೆನ್ಸಿರುವಂತಹ ನಟ್ಸ್, ಸೀಡ್ಸ್, ಕಾಳುಗಳನ್ನ ಸೇವನೆ ಮಾಡಿದಾಗ ಇವುಗಳಲ್ಲಿರುವಂತಹ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಗಳನ್ನ ನಮ್ ಬಾಡಿ ಪ್ರಾಪರ್ ಆಗಿ ಅಬ್ಸಾರ್ಬ್ ಮಾಡ್ತೈತಿ. ಹಂಗನ ನಾವು ಇವುಗಳನ್ನ ನೆನೆಸಿದಾಗ ಇವುಗಳ ಟೆಕ್ಸ್ಚರ್ ಸಾಫ್ಟ್ ಆಗೋದ್ರಿಂದ ನಾವು ಇವನ್ನ ಸೋಕ್ಡ್ ಫಾರ್ಮ್ ಅಲ್ಲಿ ಸೇವನೆ ಮಾಡಿದಾಗ ಡೈಜೆಷನ್ ಈಸಿ ಆಗಿ ನಿಮ್ಗ ಗ್ಯಾಸು, ಬ್ಲೋಟಿಂಗು, ಇಂಡೈಜೆಷನ್ ಸಮಸ್ಯೆ ಕೂಡ ಬರಲ್ಲ. ಈ ನಟ್ಸ್, ಸೀಡ್ಸ್, ಕಾಳುಗಳನ್ನ ನೀವು ನೆನೆಸಿ ಸೇವನೆ ಮಾಡೋದ್ರಿಂದ ಇವುಗಳಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಅಂದ್ರ ವಿಟಮಿನ್ಸ್, ಮಿನರಲ್ಸ್, ಸ್ಪೆಷಲಿ ಪ್ರೋಟೀನ್, ಫೈಬರ್ ಗಳ ಕಂಟೆಂಟ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಬ್ಲಡ್ ಪ್ಯಾರಾಮೀಟರ್ಸ್ ಆದಂತಹ ಬ್ಲಡ್ ಶುಗರ್, ಬ್ಲಡ್ ಪ್ರೆಷರ್, ಬ್ಲಡ್ ಕೊಲೆಸ್ಟ್ರಾಲ್ ಗಳು ಕೂಡ ಮೇಂಟೈನ್ ಆಗ್ತಾವ್. ಸೊ ಆದಷ್ಟು ಈ ನಟ್ಸ್, ಸೀಡ್ಸ್, ಕಾಳುಗಳನ್ನ ಓವರ್ ನೈಟ್ ಅಥವಾ 6 ರಿಂದ 8 ತಾಸುಗಳ ಕಾಲ ನೆನೆಸಿ ಸೇವನೆ ಮಾಡ್ಕೊಳ್ರಿ. ಇನ್ನ ಪ್ರತಿದಿನ ನೆನೆಸಿರುವಂತಹ 3 ರಿಂದ 4 ಬಾದಾಮ್ಗಳನ್ನ ಸೇವಿಸಬಹುದು. 1 ರಿಂದ 2 ವಾಲ್ನಟ್, 1 ರಿಂದ 2 ಚಮಚದಷ್ಟು ಸೀಡ್ಸ್ ಗಳನ್ನ ಸೇವನೆ ಮಾಡಬಹುದು. ಹಾಗೇನೆ ಅರ್ಧದಿಂದ 1 ಕಪ್ ನಷ್ಟು ಅಥವಾ ನಿಮ್ದು 1 ಮುಷ್ಟಿಯಷ್ಟು ನೆನೆಸಿರುವಂತಹ ಕಾಳುಗಳನ್ನ ನೀವು ಪ್ರತಿದಿನ ಸೇವನೆ ಮಾಡಬಹುದು. ಕ್ಯಾಶ್ಯೂಸ್ ಅಂದ್ರ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ರೇಸಿನ್ಸ್ ಗಳಲ್ಲಿ ಪ್ಲೆಂಟಿ ಆಫ್ ನ್ಯಾಚುರಲ್ ಶುಗರ್ಸ್ ಮತ್ತು ಬಹಳಷ್ಟು ಕ್ಯಾಲರೀಸ್ ಇರೋದ್ರಿಂದ ವೇಟ್ ಲಾಸ್ ಮಾಡುವಂತವ್ರು ಮತ್ತು ಡಯಾಬಿಟಿಸ್ ಅವರು ಇದನ್ನ ಆದಷ್ಟು ಅವಾಯ್ಡ್ ಮಾಡ್ರಿ. ಇನ್ನ ನಾರ್ಮಲ್ ಇದ್ದವರು ಪ್ರತಿದಿನ ನೀವು 3 ರಿಂದ 4 ಗೋಡಂಬಿಗಳನ್ನ ಸೇವನೆ ಮಾಡಬಹುದು ಮತ್ತೆ 5 ರಿಂದ 6 ಅಷ್ಟು ನೆನೆಸಿರುವಂತಹ ದ್ರಾಕ್ಷಿಯನ್ನ ಕೂಡ ಸೇವನೆ ಮಾಡಬಹುದು. ಸೊ ಈ ನಟ್ಸ್, ಸೀಡ್ಸ್, ಕಾಳುಗಳನ್ನ ನೆನೆಸಿದ ಮೇಲೆ ಇಷ್ಟೆಲ್ಲಾ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗ್ತಾವ ಅಂತಂದ್ರ ಆದಷ್ಟು ನೀವು ಸೋಕ್ ಮಾಡಿರುವಂತಹ ಈ ಸೀಡ್ಸ್, ನಟ್ಸ್ ಗಳನ್ನ ಸೇವನೆ ಮಾಡ್ಕೊಳ್ರಿ. ಆಹಾರ, ಆರೋಗ್ಯ ಮತ್ತು ಆರೈಕೆಯ ಬಗ್ಗೆ ನನ್ನನ್ನ ಕನ್ಸಲ್ಟ್ ಮಾಡ್ಬೇಕು ಅಂತಂದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ಕನ್ಸಲ್ಟ್ ಮಾಡ್ರಿ. ಇವತ್ತಿನ ನನ್ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೇನೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.